ಕುಟುಂಬ ನಿಮ್ಮ ಮೇಲೆ ನಿಂತಿದೆ. ಎಲ್ಲರೂ ನೀವು ನಿಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ, ಹೆಲ್ಮೆಟ್ ಧರಿಸಿಕೊಳ್ಳಿ. ಯಾರು ಹಾಕಿಲ್ಲ ಅವ್ರಿಗೆ ಮಾತ್ರ, ಯಾರು ಹಾಕಂಗಿಲ್ಲ ಅವ್ರಿಗೆ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. ಓಕೆ, ಅವ್ರಿಗೆ उर्दू बोला हाँ हाँ बोला ऐसा बोला ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. ಹಿಜಾಬ್ ವಿಚಾರವಾಗಿ ಅವ್ರನ್ನ ಕೇಳಿದ್ವಿ. ಎಕ್ಸಾಂಪಲ್ ಟೈಮಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ BJP ಟೈಮಲ್ಲಿ. ಸೊ ಈ ವರ್ಷ ಇರುತ್ತೆ ಅನ್ನೋದಕ್ಕೆ ಗೃಹ ಸಚಿವರ ಜೊತೆ ನಾವು ಮಾತನಾಡಬೇಕಾಗುತ್ತೆ. ಅವರು ಯಾವ ರೀತಿ ಹೇಳ್ತಾರೋ ನಾವು ಆ ರೀತಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ. ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೀವಿ. ಎಕ್ಸಾಮ್ಗೆ ಇನ್ನು 1 ತಿಂಗಳು ಇದೆ ಸರ್. ಮಾಡ್ತೀವಿ. 1 ತಿಂಗಳು ಬಹಳ ದೊಡ್ಡ ಸಮಯ. ದೆಹಲಿ ಹೋಗಿದ್ರೆ ಕರ್ನಾಟಕ ಕರೆದ್ರೆ ಹೋಗ್ತೀವಿ. ನಾನೇ ಫೌಂಡೇಶನ್ ಹಾಕಿದ್ದು CM ಆಗಿದ್ದಂತ. ಅವ್ರು ಕರೆದ್ರೆ ಹೋಗ್ತೇನೆ, ಕರೀದೇ ಇದ್ರೆ ಹೆಂಗೆ ಹೋಗುತ್ತೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಪರಮೇಶ್ವರ್ ಸರ್ ಹಿರಿಯ ಸಚಿವರು ಅಂತ ಟಾಕ್ ನಡೀತಾ ಇದೆ ಸರ್. ಗೊತ್ತಿಲ್ಲಪ್ಪ ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಲೀಡರ್ಶಿಪ್ಪಲ್ಲಿ ಸಚಿವರುಗಳು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತೆಲ್ಲ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರಾ. ನನಗೆ ಗೊತ್ತಿಲ್ಲ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡೋಗ್ತಿಲ್ಲ, ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದೂ ಕೂಡ ಇಲ್ಲ. ನಾನು ಮೊನ್ನೆನೂ ಹೇಳಿದೆ ನಿಮಗೆ, ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವು ಹೋಗಬಾರ್ದು ಅಂತೇನಿಲ್ಲ. ಹೋಗಬಾರ್ದು